ಎಲ್ಲ ದತ್ತು ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ದತ್ತಪಾದುಕೆ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ನಿಮ್ಮೆಲ್ರಿಗೂ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ. ನಾನು ದತ್ತಪಾದುಕೆಗಳು ತೊಗೊಂಡು 11 ವರ್ಷ ಆಗಿದೆ. 2014 ಡಿಸೆಂಬರಲ್ಲಿ ಗುರು ಪೌರ್ಣಮಿ ಪ್ರಯುಕ್ತ ಆವಾಗ ನನ್ನ ಮಗನಿಗೆ ಎಜುಕೇಷನ್ ತೊಂದರೆ ಇತ್ತು ಅಂತ ನಾನು ದತ್ತಪಾದುಕೆ ಪೂಜೆ ಬುಕ್ ಮಾಡಿ ದತ್ತಪಾದುಕೆಗಳು ತೊಗೊಂಡು ನಮ್ಮ ಮನೆಗೆ ಬಂದೆ. ಹಾಗೆ ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಸುಮಾರು 5-6 ಜನಕ್ಕೂ ಪೂಜೆ ಮಾಡಿ ಕೊಡಿಸಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ನನಗೆ ನನ್ನ ಮಗನ ಎಜುಕೇಷನ್ಗೋಸ್ಕರ ತೊಗೊಂಡು ಆ ಸಂಕಲ್ಪ ಮಾಡ್ಕೊಂಡಿದ್ದರಿಂದ ಅವ್ನಿಗೆ ಎಜುಕೇಷನು ಚೆನ್ನಾಗಾಯಿತು. ಡಿಸ್ಟಿಂಕ್ಷನಲ್ಲಿ ಪಾಸಾದ. ಅವನಿಗೆ ಗೌರ್ಮೆಂಟ್ ಫ್ರೀ ಸೀಟು ಸಿಕ್ತು ಇಂಜಿನಿಯರಿಂಗಲ್ಲಿ. ಸೊ ನನಗೆ ತುಂಬ ನಂಬಿಕೆ ಬಂತು, ಗುರುಗಳ ಪಾದಕ್ಕೆ ಪೂಜೆ ಮಾಡೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಬಂದಿದ್ದರಿಂದ ನಾನು ವಾರ ವಾರ ಪೂಜೆ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಮನೇಲಿ ಹೊಸ ಮನೆ ಕಟ್ಟಬೇಕು ಅಂತ ಐಡಿಯಾನೂ ಏನೂ ಇರಲಿಲ್ಲ. ಆದ್ರೂ ಸಡನ್ನಾಗಿ ನಮ್ಮ 2018 ಹೊಸ ಮನೆ ಕಟ್ಟುವಂಥ ಯೋಗ ಸಿಕ್ತು. ಮತ್ತು ನಂಗೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ನಮ್ಮ ಹತ್ರ ಏನು ಐಡಿಯಾ ಇರಲಿಲ್ಲ, ದುಡ್ಡು ಅಷ್ಟೊಂದು ಇರಲಿಲ್ಲ. ಆದ್ರೂ ಒಂದಕ್ಕೊಂದು ಹೊಂದ್ಕೊಂಡು ಬಂದು ಮನೆಯೂ ಚೆನ್ನಾಗಿ ಆಗಿ ನಾನು ಫಸ್ಟು ಮನೆಗೆ ಬರುವಾಗ ದತ್ತಾತ್ರೇಯರ ಪಾದುಕೆಗಳೇ ನನ್ನ ಮನೆಗೆ ಫಸ್ಟು ತಂದಿಟ್ಟಿದ್ದು. ಅಂದರೆ ನನ್ನ ಗುರುಗಳು ನನ್ನ ಜೊತೆನೇ ಇದ್ದು ಇದು ಅವರು ನಮ್ಗೆ ಕಾಪಾಡ್ತಾ ಇದ್ದಾರೆ ಅನ್ನೋ ಒಂದು ಸತ್ಯ ನನಗೆ ಗೊತ್ತಾಯಿತು. ಒಂಥರ ಮಿರಾಕಲ್ ಥರ ಆಯಿತು. ಹಾಗೆ 2019 ನಮ್ಮ ಡಾಕ್ಟರ್ ಸಾಯಿ ಲಕ್ಷ್ಮೀಕೃಷ್ಣ ಗುರೂಜಿಯಿಂದ ನಾನು ದೀಕ್ಷೆ ತಗೊಂಡಿದ್ದೆ. ದೀಕ್ಷೆ ತೊಗೊಂಡ್ಮೇಲೆ ಗುರುಗಳು ನನ್ನ ಕನಸಲ್ಲಿ ಬಂದು ಆಶೀರ್ವಾದ ಮಾಡಿ ವಿಭೂತಿ ಕೊಟ್ಟು ಆಶೀರ್ವಾದ ಸಿಕ್ತು ನನಗೆ, ಗುರುಗಳ ಆಶೀರ್ವಾದ. ಹಾಗೆ ಇವಾಗ ಏನಂದರೆ ನನಗೆ ಮನೆಯಲ್ಲಿ ಒಬ್ಬರು ಗುರುಗಳು ಇದ್ದಾರೆ ನಮಗೆ ಅಂತ ನಮ್ಮ ಪಾದುಕೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಏನೇ ತೊಂದರೆ ಇದ್ರೂ ಫಸ್ಟ್ ಅವ್ರಿಗೆ ಒಪ್ಪಿಸಿ ಅವ್ರನ್ನ ಬೇಡ್ಕೊಂಡೇ ನಾವು ಮುಂದೆ ಹೆಜ್ಜೆ ಇಡೋದು. ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ದತ್ತಪಾದುಕೆ ತೊಗೊಂಡು ಪೂಜೆ ಮಾಡಿ ಅವ್ರವ್ರ ಕರ್ಮ ಕಳ್ಕೊಂಡು ಸಫಲತೆಯನ್ನು ಪಡಿಬೇಕು, ಜ್ಞಾನ ಪಡ್ಕೊಳ್ಬೇಕು, ದೋಷ ಪರಿಹಾರ ಮಾಡಿಕೊಂಡು ನೆಮ್ಮದಿಯಿಂದ ಇರಬೇಕು ಅಂತ ನನ್ನ ವಿನಂತಿ. ಬೋಲೋ ದಯಾನಿಧಿ ಮಹಾರಾಜ್ ಗುರೂಜಿ ಕಿ ಜೈ.